ಎಂಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್, ಕೋಲಾರ. ಜುಲೈ 8 ನಗರದ ಎಂಬಿ ರಸ್ತೆಯ ಹನುಮೇಗೌಡ ಸಂಕೀರ್ಣದಲ್ಲಿ ಸೋಮವಾರ ಐಡಿಬಿಐ ಬ್ಯಾಂಕ್ನ ಕೋಲಾರ ಶಾಖೆ ಪ್ರಾರಂಭವಾಯಿತು. ಸಮಾಜ ಸೇವಕರಾದ ಸಿಎಂಆರ್ ಶ್ರೀನಾಥ್ ಐಡಿಬಿಐ ಕೋಲಾರ ವಿಭಾಗದ ನೂತನ ಕಚೇರಿಗೆ ಶುಭ ಕೋರಿ ಮಾತನಾಡಿ, ಬ್ಯಾಂಕಿಂಗ್ ವ್ಯವಸ್ಥೆ ಸಾರ್ವಜನಿಕರ ಪಾಲುದಾರಿಕೆಯಾಗಿರುತ್ತದೆ. ಸಾರ್ವಜನಿಕರೊಂದಿಗೆ ಉತ್ತಮ ಸಂಬಂಧವಿದ್ದಾಗ ಬ್ಯಾಂಕಿಂಗ್ ವ್ಯವಸ್ಥೆ ಸುಧಾರಿಸುತ್ತದೆ ಮತ್ತು ಬ್ಯಾಂಕ್ಗಳು ಬೆಳೆಯಲು ಅನುಕೂಲವಾಗುತ್ತದೆ. ನಮ್ಮ ಜಿಲ್ಲೆಯ ಜನ ಬುದ್ಧಿವಂತರು, ಶ್ರಮಜೀವಿಗಳು, ಉತ್ತಮ ಸಹಕಾರ ನೀಡುವವರಿದ್ದಾರೆ. ನಿಮ್ಮ ಬ್ರಾಂಚ್ ಇನ್ನೂ ಮೊದಲೇ ಕೋಲಾರದಲ್ಲಿ ಕಾರ್ಯಾರಂಭ ಮಾಡಬೇಕಾಗಿತ್ತು. ಎಲ್ಲ ಕ್ಷೇತ್ರಗಳಲ್ಲೂ ಉತ್ತಮ ಸಾಧನೆ ಮಾಡಿರುವ ನಗರ ಮತ್ತು ಜಿಲ್ಲೆಯಾಗಿದ್ದು ನಿಮ್ಮ ಸೇವೆ ಅಮೂಲ್ಯವಾಗಿದೆ. ಅಷ್ಟೇ ಅಲ್ಲದೆ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸಿ ಆರ್ಥಿಕ ವಲಯದಲ್ಲಿ ಜಿಲ್ಲೆ ಸಾಧನೆ ಮಾಡಲಿ. ನೂತನ ಬ್ಯಾಂಕ್ನಲ್ಲಿ ಕೋಲಾರ ಜನತೆ ಹೆಚ್ಚು ಖಾತೆಗಳನ್ನು ತೆರೆದು ಬ್ಯಾಂಕ್ನಲ್ಲಿ ದೊರೆಯುವ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕೆಂದರು. ಕೋಲಾರ ಬ್ರಾಂಚ್ ಇನ್ಚಾರ್ಜ್ ಅನಿಲ್ ಮಾತನಾಡಿ, ನಾವು ನಿಮ್ಮೆಲ್ಲರ ಸಲಹೆ ಸೂಚನೆಗಳನ್ನು ಪಾಲಿಸುವತ್ತ ಗಮನ ಹರಿಸಿ ಕಾರ್ಯಪ್ರವೃತ್ತರಾಗುತ್ತೇವೆ ಮತ್ತು ಸುಮಾರು ದಿನಗಳ ಕಾಲ ನಗರ ಮತ್ತು ಜಿಲ್ಲೆಯ ಪ್ರವಾಸ ಮುಗಿಸಿ ಎಲ್ಲ ವರ್ಗದ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಒಂದು ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡುವತ್ತ ಸಾಗುತ್ತೇವೆಂದರು. ಸಿಜಿಎಂ ಅನುರಾಧ ಮಾತನಾಡಿ, ಈಗಾಗಲೇ ನಾವು ದೇಶದಾದ್ಯಂತ ಸುಮಾರು ಬ್ರಾಂಚ್ ಹೊಂದಿದ್ದು ದೇಶದ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮತ್ತು ಬಿಸಿನೆಸ್ ಮ್ಯಾನ್ ನಮ್ಮಲ್ಲಿ ವ್ಯವಹರಿಸುತ್ತಿದ್ದು ಉತ್ತಮ ಬಾಂಧವ್ಯವನ್ನು ಹೊಂದಿದ್ದೇವೆ. ಅಷ್ಟೇ ಅಲ್ಲದೆ ಪ್ರಮುಖ ಇನ್ಶೂರೆನ್ಸ್ ಕಂಪನಿಗಳೊಂದಿಗೆ ಟೈಅಪ್ ಆಗಿದ್ದು ಪಾಲಿಸಿಗಳನ್ನು ನಮ್ಮಲ್ಲಿ ಮಾಡಿಸಬಹುದಾಗಿದೆ. ಇನ್ನೂ ಹಲವಾರು ಯೋಜನೆಗಳಿದ್ದು ಕೋಲಾರ ಜನತೆ ನಮ್ಮೊಂದಿಗೆ ಕೈಜೋಡಿಸಿ ಎಂದು ಮನವಿ ಮಾಡಿದರು. ಕೇರಳ ರಾಜ್ಯ ಮತ್ತು ಕರ್ನಾಟಕ ರಾಜ್ಯಗಳ ಸಿಜಿಎಂ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮೊಂದಿಗೆ ಕೋಲಾರ ನಗರವು ಸೇರ್ಪಡೆಯಾಗಿದ್ದು ಜವಾಬ್ದಾರಿ ಹೆಚ್ಚಿಸಿದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರಧಾನ ವ್ಯವಸ್ಥಾಪಕ ಹಾಗೂ ಉಪವಲಯ ಮುಖ್ಯಸ್ಥ ಎನ್ ವೇಣುಗೋಪಾಲ್, ಶಬರಿ ಯಾದವ್, ದಲಿತ ಮುಖಂಡ ಚಂದ್ರಶೇಖರ್, ರೋಟಾರಿ ಎಸ್ ಸುಧಾಕರ್, ಸಿಬ್ಬಂದಿಗಳಾದ ವಿಜಯ್, ಮಾಳವಿಕಾ, ಕಾಂಟ್ರಾಕ್ಟರ್ ಪಾಲಸಂದ್ರ ಮಂಜುನಾಥ್, ಸುರೇಶ್ ಮುಂತಾದವರಿದ್ದರು. ವರದಿಗಾರರು ಶಿವಕುಮಾರ್, ಕೋಲಾರ, ಎಂಜಿ ನ್ಯೂಸ್. ಹಾಗಾಗಿ ನನ್ನ ಎಲ್ಲ ಸ್ನೇಹಿತ ಮಿತ್ರರು ಮತ್ತು ಹಿರಿಯರಲ್ಲಿ ಕ್ಷಮೆ ಕೊಡ್ತಾ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಕೋಲಾರ ವಿಭಾಗದ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ಬ್ಯಾಂಕಿನ ಹಿರಿಯ ವ್ಯವಸ್ಥಾಪಕರು, ವಲಯ ಅಧಿಕಾರಿಗಳು, ಜೊತೆಗೆ ಈ ವಿಭಾಗದ ಮುಖ್ಯಸ್ಥರಾದ ಅನಿಲ್ ಕುಮಾರ್ ಆದಿಯಾಗಿ ಅವರ ಎಲ್ಲ ಸಿಬ್ಬಂದಿ ವರ್ಗ ಹಿರಿಯರನ್ನು ಈ ಸಮಯದಲ್ಲಿ ಶುಭ ಕೋರ್ತಾ, ಜೊತೆಗೆ ಮಾಧ್ಯಮ ಮಿತ್ರರು ಅವರಿಗೆ ಶುಭ ಕೋರ್ತಾ, ಬ್ಯಾಂಕಿಂಗ್ ವ್ಯವಸ್ಥೆ ನಮ್ಮ ಎಲ್ಲ ಜನಸಾಮಾನ್ಯರ ಒಂದು ಪಾಲುದಾರಿಕೆ ಸಂಸ್ಥೆಗಳು. ಹೀಗೆ ಒಂದು ಕುಟುಂಬದಲ್ಲಿ ನಾವು ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಇರ್ತೀವೋ ಹಾಗೆ ಇವತ್ತು ಬದುಕಲ್ಲಿ ಬ್ಯಾಂಕಿಂಗ್ ಕೂಡ ಅಷ್ಟೇ ಮುಖ್ಯ ಆಗ್ತಾ ಇದೆ. ಆ ನಿಟ್ಟಲ್ಲಿ ಕೋಲಾರ ಒಂದು ಸ್ವಾಭಿಮಾನಿ ಇರ್ತಕ್ಕಂಥ ಜನ, ಪ್ರಬುದ್ಧರು, ಬುದ್ಧಿವಂತರಿರ್ತಕ್ಕಂಥವರು, ಹಾಗೆ ಉದ್ಯಮಶೀಲ ಇರ್ತಕ್ಕಂಥ ಒಂದು ತಿಳುವಳಿಕೆ ಇರ್ತಕ್ಕಂಥ ಒಂದು ಕ್ಷೇತ್ರ ಮತ್ತು ಆ ತಿಳುವಳಿಕೆ ಇರ್ತಕ್ಕಂಥ ಒಂದು ಜನ. ಕೋಲಾರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದೆ. ವಿಶೇಷವಾಗಿ ಕೃಷಿ ವಲಯ ಮುಂದುವರೆದು ಈಗ ಕುಟೋದ್ಯಮ ಅಂದರೆ ಪೋಲ್ಟ್ರಿ ಇಂಡಸ್ಟ್ರೀಸು, ಕೈಗಾರಿಕಾ ವಲಯ ಹೆಚ್ಚು ಬೆಳೀತಾ ಇದೆ. ಅಂದರೆ ಇದು ಅಭಿವೃದ್ಧಿ ಹೊಂದತಕ್ಕಂಥ ಒಂದು ಜಿಲ್ಲೆ. Significant impact and importance in the history of, or I can say the mythology of our country.
Yes, we are related to the Ramayana. The stories in the Ramayana date back to the the Kolar. It is so much of significance to this place, and I think we have actually delayed in coming here. We should have come much before this. 10 years before. But yes, never late. Better late than never. So we are here finally, and we have got that response, and this shows the kind of welcoming nature that the people of Kolar have. I'm very glad. Thank you everyone for coming here. Any of the corporates, be it Tata, Reliance, or big corporates you can think about, all our corporates are our customers. They have been our customers for the past 60 years because IDBI Bank was the only development finance in the country, development bank in the country. So we have financed all the infrastructure activities. We were in fact a policy bank for Government of India till 2005. And in 2005, bank converted completely into a commercial bank, and a bank started expanding its branches. We have been operating as a commercial bank since 1996, but now we have 2009 branches. So every day we are opening branches. This year we are opening around more than 250 branches. The bank is going to open this year. Good morning, everyone. Good morning. So on this wonderful day, I would like to welcome all of you for this inauguration function of our Kolar branch. I am very happy to be here and invite you also. Just at the beginning, I would like to tell sorry for this one, some delay has happened also because of the topic. Sorry for waiting here. Thank you very much, sir.